ಒಂದು ವಿಡಿಯೋ ಮಾಡಿದ್ದೀನಿ, ಒಂದು ಮಾಹಿತಿ ತಿಳಿಸಿದ್ದೀನಿ. ಆದಷ್ಟು ಕೊನೆವರೆಗೂ ನೋಡಿ. ಅರ್ಥ ಆಯ್ತಾ? ಪ್ರಾಪರ್ಟಿಗಳಲ್ಲಿ ಮೋಸ ಆಗಬಾರ್ದು, ಮೋಸ ಹೋಗ್ಬೇಡಿ. ಆಮೇಲೆ ಏನ್ ಮಾಡಬೇಕು ಅನ್ನೋದನ್ನ ನನಗೂ ಕಷ್ಟ ಹೇಳೋದು. ಆಗೋಗಿರೋ ಸಮಸ್ಯೆಗೆ ಪರಿಹಾರ ಇಲ್ಲ, ಸೊಲ್ಯೂಷನ್ನ ನೀವೇ ಹುಡ್ಕೊಬೇಕು. ಯಾಕಂದ್ರೆ ಸಮಸ್ಯೆ ಮಾಡ್ಕೊಂಡಿರೋದು ನೀವೇ ತಾನೇ. ಸೊ ಒಂದು ಸೈಟ್ ನ ಪರ್ಚೇಸ್ ಮಾಡೋಕೆ ಹೋಗೋ ನೀವು ಒಂದು ಬ್ರೋಕರ್ ಮುಖಾಂತರ ಹೋಗ್ತೀರಾ, ಇಲ್ಲಾಂದ್ರೆ ಆನ್ಲೈನ್ ವ್ಯೂ ಮಾಡಿದೀವಿ ಅದ್ರ ಪ್ರಕಾರ ನೋಡಕ್ ಹೋದ್ವಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಕೆಲವರು ಇನ್ಫ್ಲೂಯೆನ್ಸರು ವಿಡಿಯೋಗಳು ನೋಡಿದ್ವಿ ಅದಕ್ಕೋಸ್ಕರ ಸೈಟ್ ತೊಗೊಳಕ್ ಹೋದೆ ಅಂತ ಹೋಗ್ತೀರಾ. ಇದೆಲ್ಲ ನೋಡಿ ನಮ್ಗೆ ಇಷ್ಟ ಆಯ್ತು, ಯಾಕಂದ್ರೆ ಸರ್ ಇಂಡಿವಿಜುವಲಿ ಸೈಟ್ ಮಾಡೋರೆ, ನಮ್ ಇಂಡಿವಿಜುವಲ್ ಸೈಟ್ಗೆ ಎಲೆಕ್ಟ್ರಿಕ್ ಇದೆ, ವಾಟರ್ ಇದೆ, ಆಮೇಲೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಲೈಟ್ ಹಾಕವ್ರೆ, ಆಮೇಲೆ ಗೆಟೆಡ್ ಕಮ್ಯುನಿಟಿ ಇದೆ ಸರ್. ಸೊ ಬಿಬಿಎಂಪಿ ಲಿಮಿಟ್ಸ್ ಹತ್ರ ಇದೆ ಸರ್, ಬಿಬಿಎಂಪಿ ಸೈಟು ಸರ್, ಪಂಚಾಯತಿ ಲಿಮಿಟ್ ಸೈಟು ಸರ್, ಪಂಚಾಯತಿ ಸೈಟು ಸರ್, ಯಾಕೆ ನಾವು ಕೈ ಬಿಡಬೇಕು? ಚೆನ್ನಾಗಿದೆಯಲ್ಲ, ಇವತ್ತು ನಾವು ಇನ್ವೆಸ್ಟ್ ಮಾಡಿದೆ ಅಂದ್ರೆ ಅದು ಡಬಲ್ ಆಗೇ ಆಗುತ್ತೆ ಅನ್ನೋ ಗ್ಯಾರಂಟಿ ಹೇಳ್ತಾ ಇದಾರೆ. ಇಷ್ಟು ಬೆಲೆ ಕಮ್ಮಿಗೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಫಸ್ಟ್ ಸೈಟ್ ಅಲಾಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕೈ ತಪ್ಪೋಯ್ತು ಅಂದ್ರೆ ಸೈಟು ಇಲ್ಲ, ಗ್ರೋನು ಆಗಲ್ಲ, ನೀವು ಇನ್ವೆಸ್ಟ್ ಮಾಡಿ ಡಬಲ್ ಆಗಲ್ಲ ಅಂತ ಹೇಳೋರು ಅದೇ ಸೈಟ್ ನ ತಗೊಂಡು ಪ್ರಾಬ್ಲಮ್ ಆದಾಗ ಫೋನ್ ಹಾಕಿದ್ರೆ ಮೀಟ್ ಮಾಡಿದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಸೈಟ್ ಕೊಡಿಸ್ಬಿಟ್ಟಿದೀವಿ, ನಿಮ್ಮ ಹೆಸರು ರಿಜಿಸ್ಟರ್ ಆಗಿದೆ, ಮಿಕ್ಕಿದೆಲ್ಲ ನಿಮ್ಗೆ ಬಿಟ್ಟಿದ್ದು ಅಂತಾರೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರೋ ಡಾಕ್ಯುಮೆಂಟೇಶನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಸೊ ಈ ತರ ವಿಡಿಯೋಗಳು ಮಾಡೋರು ತುಂಬಾ ಕಮ್ಮಿ, ವಿರಳ ಅನ್ಸುತ್ತೆ. ಯಾಕಂದ್ರೆ ಒಳ್ಳೆ ಇನ್ಫಾರ್ಮೇಶನ್ಗಳು ಯಾರು ನೋಡೋದೇ ಇಲ್ಲ. ಯಾಕಂದ್ರೆ ಸಮಸ್ಯೆ ಬಂದಾಗ ಮಾತ್ರ ತಾನೇ ಅವ್ರಿಗೆ ಅರ್ಥ ಆಗೋದು. ಅವಾಗ ನೋಡ್ತಾರೆ, ಅವಾಗ ಸೊಲ್ಯೂಷನ್ ಕೇಳಕ್ ಹೋಗ್ತಾರೆ. ಸೊಲ್ಯೂಷನ್ ಏನಪ್ಪಾ ಅಂದಾಗ ನಿಮಗ್ ಗೊತ್ತಿದ್ದು ನೀವು ಸಮಸ್ಯೆ ಮಾಡ್ಕೊಂಡಿದ್ದೀರಾ. ಸೊಲ್ಯೂಷನ್ ಹುಡ್ಕಕ್ ಬಂದಾಗ ಏನ್ ಹೇಳ್ಬೇಕು ನಾನು? ಆಗೋಗಿರೋದಕ್ಕೆ ಏನು ಮಾಡಕ್ಕಾಗಲ್ಲ, ಆದ್ರೆ ಇನ್ಮೇಲೆ ಏನ್ ಆಗ್ಬೇಕು ಅನ್ನೋದಕ್ಕೆ ಸೊಲ್ಯೂಷನ್ ಬೇಕಾದ್ರೆ ನಾನು ಹೇಳ್ಬೋದು. ಇತ್ತೀಚೆಗೆ ಹಲವಾರು ಜನ ನನ್ಗೆ ಒಂದೇ ಒಂದು ಕ್ವಶನ್ ಮಾಡಿ ಕೇಳ್ತಾ ಇರೋದು, ಕಾಲ್ ಮಾಡಿ ಹೇಳ್ತಾ ಇರೋದು ಏನಪ್ಪಾ ಅಂದಾಗ, ಸರ್ ನನ್ನ ಖಾತಾನೇ ಬೋಗಸ್ ಅಂತ ಇದ್ದಾರೆ, ನನ್ನ ಹೆಸರು ಖಾತಾ ಟ್ರಾನ್ಸ್ಫರ್ ಆಗಲ್ಲ ಅಂತ ಇದ್ದಾರೆ, ಸೊ ಖಾತಾ ಮಾಡ್ಕೊಂಡಿರೋದೇ ಫೇಕ್ ಖಾತಾ ಅಂತ ಇದ್ದಾರೆ. ಸೊ ನಾನು ಅವ್ರು ಕೇಳ್ತಾ ಇರೋದು ಏನಪ್ಪಾ ಅಂದಾಗ, ನಿಮ್ ಖಾತಾನೇ ಫೇಕು ಅಂತ ಇದ್ದಾರೆ, ನಾಳೆ ದಿನ ನಿಮ್ ರಿಜಿಸ್ಟ್ರೇಷನ್ ಫೇಕ್ ಆಗಲ್ವಾ? ಅದೇ ತರ ನಿಮ್ ಸೈಟ್ಗೆ ಕನ್ವರ್ಷನ್ ಮಾಡಿದ್ದೀನಿ ಅಂತಾರಲ್ಲ, ಅದು ಫೇಕ್ ಆಗಿದ್ರೆ, ಸಪೋಸ್ ಜಮೀನ್ದಾರಿಂದ ಜಮೀನ್ ಹೇಗ್ ಬಂದಿದೆ ಅಂತಾನೆ ಗೊತ್ತಿಲ್ಲ ಅಂದಾಗ DC ಅವ್ರು ಹೇಗ್ ಕನ್ವರ್ಷನ್ ಮಾಡಿದ್ರು, ಆ DC ಕನ್ವರ್ಷನ್ ಫೇಕ್ ಆಗೋಯ್ತು ಅಂದಾಗ ಸೊ ಈ ತರ ಸಮಸ್ಯೆಗಳು ಬರ್ತವೆ. ಒಂದು ಉದಾಹರಣೆಗೆ ಹೇಳಿದ್ದು, ಆ ತರ ಆಗಲ್ಲ, ಭಯ ಬಿಡೋದ್ ಬೇಡ. ಬಟ್ ಏನಂದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ. ಯಾಕಂದ್ರೆ ಒಂದು ಪ್ರಾಪರ್ಟಿ ತಗೊಳ್ಳುವಾಗ ಎಲ್ಲ ಚೆಕ್ ಮಾಡ್ತೀರಾ, ಅದಿದೆಯಾ ಇದಿದೆಯಾ ಇದಿದೆಯಾ ಅದಿದೆಯಾ ಅಂತ. ಏನು ಲೇಔಟ್ ಇದೆಯೋ ಆ ಲೇಔಟ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಆ ನಿಯರ್ ಬೈ ಇರೋ ಪಂಚಾಯತಿ, ನಿಯರ್ ಬೈ ಇರೋ ಬಿಬಿಎಂಪಿ, ನಿಯರ್ ಬೈ ಇರೋ ಪುರಸಭೆ ಆಫೀಸಲ್ಲಿ ಹೋಗ್ಬಿಟ್ಟು ಲೇಔಟ್ ಹೆಸರು ಹೇಳಿದ್ರೆ ಅವರೇ ನಿಮ್ಗೆ ಆ ಲೇಔಟ್ ಕತೆ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ. ಈ ತರದ್ ಏನು ವಿಚಾರಿಸಿಲ್ಲದೆ ನೋಡಿಲ್ದಿರೆ ಯಾವ ನಂಬಿಕೆ ಮೇಲೆ ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಾ? ಒಂದು ಲೀಗಲ್ ಒಪಿನಿಯನ್ ಇಲ್ಲ, ಒಂದು ಲೀಗಲ್ ಎನ್ಕ್ವೈರಿ ಇಲ್ಲ, ಒಂದು ಪಂಚಾಯತಿ ಪುರಸಭೆಗಳಲ್ಲಿ ಕೇಳಲ್ಲ, ಬಿಬಿಎಂಪಿ ಹೋಗಿ ವಿಚಾರಿಸಲ್ಲ. ಆಯ್ತಾ? ಯಾವ ಧೈರ್ಯದಲ್ಲಿ ನೀವು ಒಂದು ಪ್ರಾಪರ್ಟಿ ತಗೊಂಡ್ರಿ ಕೇಳಿದ್ರೆ ನನಗೆ ಆವಾಜ್ ಆಗ್ತೀರಾ? ನಿಮ್ಗೆ ಗೊತ್ತಿರೋ ತಿಳಿಸ್ಕೊಡಿ ಸರ್, ಇಲ್ಲ ಅಂದ್ರೆ ನಮ್ ಕರ್ಮ, ನಾವು ಅನುಭವಿಸ್ತೀವಿ. ಇದೇ ಮಾತನ್ನ ನಿಮಗ್ ಸೈಟ್ ಕೊಡ್ಸಿದ್ನಲ್ಲ ಬಿಲ್ಡ್ರು, ಡೆವಲಪರು, ಲ್ಯಾಂಡ್ ಓನರು, ಆ ಬ್ರೋಕರು, ಅವ್ರನ್ನ ಕೇಳ್ರಿ. ಒಂದು ಉದಾಹರಣೆಗೆ ಹೇಳಿದ್ದು, ಈ ತರ ಕೇಳಕ್ ಆಗಲ್ಲ ಅಲ್ವರ ಸರ್? ಈಗ ಡೆವಲಪರ್ಗೆ ಹೋಗಿ ಕೇಳಿದ್ರೆ ಅವನೇನಂತಾನೆ, ನಮ್ದು ಎಲ್ಲ ಕರೆಕ್ಟ್ ಆಗಿದೆ, ನಮ್ದು ಯಾವ್ದು ತಪ್ಪಿಲ್ಲ, ನಮ್ದು ಸರಿ ಇದೆ. ಆದ್ರೆ ಆ ಡೆವಲಪರು ಆ ಆಫೀಸ್ ಹತ್ರ ಬರಲ್ಲ. ಜಾಸ್ತಿ ಏನಾದ್ರು ಹೇಳಿದ್ರೆ ನನಗೆ ಸಮಸ್ಯೆ ಬೇಡ, ಈಗ ಆಗೋಗಿದೆ, ಏನಿಲ್ಲ, ಎ ಖಾತಾ ಇರೋದು ಬೋಗಸ್ ಆಗ್ಬಿಟ್ಟಿದೆ ಅಂದ್ರೆ ಅದು ನೆಕ್ಸ್ಟ್ ಬಿ ಖಾತಾನೆ. ನೀವು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ ಅಲ್ಲಿವರೆಗೂ ಕಾಯ್ರಿ, ಆಮೇಲೆ ಎ ಖಾತಾ ಮಾಡ್ಕೊಳ್ಳಿ ಅಷ್ಟೇ. ಸೈಟ್ ನ ತಗೊಳ್ಳುವಾಗ ಲೋನ್ ಸಿಕ್ಬಿಟ್ರೆ ಅಂದ್ರೆ ನಿಮ್ಮ ಅದೃಷ್ಟ. ಇವಾಗ ಲೋನು ಸಿಗಲ್ಲ, ಮಾರಕ್ ಹೋದ್ರೆ ಆಗಲ್ಲ. ಜಸ್ಟ್ ಪ್ರಾಪರ್ಟಿ ತಗೊಂಡಿದ್ದೀರಾ, ಗಟ್ಟಿ ಹಿಡ್ಕೊಳ್ಳಿ. ಯಾವಾಗ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡ್ತಾರೋ ಅಲ್ಲಿವರೆಗೂ ಕಾಯಿರಿ, ಚಾರ್ಜಸ್ ಕಟ್ರಿ, ಅನುಭವಿಸ್ರಿ. ಒಂದು ಅವೇರ್ನೆಸ್ ಬರಲಿ ಅಂತಾನೆ ಈ ರೀತಿಯಾಗಿ ತಿಳಿಸಿದ್ದು, ಬೇರೆ ಯಾವುದೇ ತರಹದ ಉದ್ದೇಶಕ್ಕಿಲ್ಲ. ಅರ್ಥ ಆಯ್ತಾ? ಒಂದು ಪ್ರಾಪರ್ಟಿಯ ಖಾತಾನೇ ಬೋಗಸ್ ಆಗಿದೆ, ಆಮೇಲೆ ಫೇಕ್ ಆಗಿದೆ ಅಂದಾಗ ಯೋಚನೆ ಮಾಡಿ ನಾಳೆ ದಿನ ನಿಮ್ಮ ಪ್ರಾಪರ್ಟಿ ಹೇಗಿರುತ್ತೆ ಅಂತ. ಸೊ ಆದಷ್ಟು ಇವಾಗ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ. ಹೋಗಿ ಲೀಗಲ್ ಒಪಿನಿಯನ್, ಲೀಗಲ್ ಅಡ್ವೈಸ್ ಕೇಳಿ. ಈ ಪ್ರಾಪರ್ಟಿಗೆ ಏನೇನು ರಿಯಲಿ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ, ನೆಕ್ಸ್ಟ್ ನಾನು ಏನೇನು ಸೆಕ್ಯೂರಿಟಿ
ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡೆ ಅಂದರೆ ಈ ಸೈಟ್ನ ನಾನು ಉಳಿಸ್ಕೊಬಹುದು, ಹೆಚ್ಚಿನ ಬೆಲೆಗೆ ಮಾರಬಹುದು ಅನ್ನೋದನ್ನ.